ನಮಸ್ತೆ ಎಲ್ಲ ಆತ್ಮೀಯ ಕನ್ನಡದ ಬಂಧುಗಳಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಒಂದು ಹಬ್ಬದ ಶುಭ ಸಂದರ್ಭದಲ್ಲಿ ಭಗವಂತ ಎಲ್ಲರಿಗೂ, ಸೃಷ್ಟಿಕರ್ತನಾದ ಭಗವಂತ ಎಲ್ಲರಿಗೂ ಆಯುಸ್ಸು, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭ ಹೇಳುವ ಮೂಲಕ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯ ತಿಳಿಸ್ತೇನೆ. ಶಾಂತಿ ಸೌಹಾರ್ದತೆಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದರ ಹಿಂದೆಯೇ ಹಿಂದೂ ಮುಸ್ಲಿಂ ಭಾಯ್ ಅಂದ ಹಾಗೆ ಈ ಗೌರಿ ಗಣೇಶ ಹಬ್ಬದ ಹಿಂದೆಯೇ ಒಂದು 3-4 ದಿವಸದಲ್ಲಿ ಈದ್ ಮಿಲಾದ್ ಹಬ್ಬನೂ ಕೂಡ ಬರ್ತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ, ಹಿಂದೂ ಮುಸ್ಲಿಂ ಭಾಯ್ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ. ಸೃಷ್ಟಿಕರ್ತನೇ ಹಿಂದೂಗೂಡನೇ ಹಬ್ಬಗಳನ್ನು ಆಚರಣೆ ಮಾಡೋಕ್ಕೆ ಕಳಿಸ್ತಾ ಇದ್ದಾನೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಮತ್ತು ಈ ಒಂದು ಗಣಪತಿ POP ಗಣಪತಿ ಏನು ನಾವು ಬಳಕೆ ಮಾಡ್ತಾ ಇದ್ದೇವೆ, ಈ ಒಂದು ಗಣಪತಿಯನ್ನು ಪರಿಸರದ ಒಂದು ಕಾಳಜಿ ವಹಿಸುವ ನಿಟ್ಟಿನಲ್ಲಿ ಅತಿ ಹೆಚ್ಚು ಮಣ್ಣಿನಲ್ಲಿ ಮಾಡಿದಂತಹ ಗಣಪತಿ ಬಳಕೆ ಮಾಡಿದ್ರೆ ಉತ್ತಮ ಅಂತ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಪರಿಸರನೂ ಕಾಪಾಡಬೇಕು, ಜೊತೆಯಲ್ಲಿ ಪರಿಸರ ಇದ್ರೇ ನಾವಿದ್ರೇ ಪರಿಸರ. ಹಾಗಾಗಿ ಪರಿಸರಕ್ಕೆ ಎಷ್ಟು ಈ ಮನುಷ್ಯ ಮುಖ್ಯನೋ ಮನುಷ್ಯನಿಗೂ ಅಷ್ಟೇ ಮುಖ್ಯ ಈ ಪರಿಸರ ಅನ್ನತಕ್ಕಂಥದ್ದು. ಈ POP ಗಣಪತಿ ಮಾರಾಟ ಮಾಡಬಾರ್ದು ಅಂತ ಸರ್ಕಾರನೂ ಕೂಡ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸರ್ಕಾರದ ಒಂದು ನಿಯಮಕ್ಕೆ ನಾವು ಸಹಕರಿಸೋಣ, ಅವರಿಗೆ ಸಹಕಾರ ಕೊಡೋಣ. ಅವ್ರಿಗೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ಬಹಳ ಅತ್ಯಂತ ಸಂಭ್ರಮದಿಂದ, ಸಂತೋಷದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ಮತ್ತೊಮ್ಮೆ ಗೌರಿ ಮತ್ತು ಗಣೇಶ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತೇನೆ.